ಹಾಯ್ ಹಲೋ ನಮಸ್ಕಾರ UK ಬೋಯ್ಟು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ನಾವು ಏನು ನೋಡೋಣ ಅಂದರೆ PC KSRP RBI ನಡೆಸಿದಂಥ 2020 ಕ್ವಶನ್ ಪೇಪರ್ ನೋಡೋಣ. ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ ಪೇಪರ್ ಇದಾಗಿರುತ್ತೆ. ಇಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅಂತ ನೋಡೋಣ. PC ಕ್ವಶನ್ ಪೇಪರ್ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶ್ನೆ 1 ನೋಡೋಣ. ಮೊದಲೇ ಪ್ರಶ್ನೆ, ಯಾವ ಭಾರತೀಯ ಬಂದರು ಟ್ರಸ್ಟನ್ನು ಶ್ಯಾಮ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಎಂದು ಮರುನಾಮಕರಣ ಮಾಡಲಾಗಿದೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್ ಆಗಿದೆ. ಹಾಗೆ ಎರಡನೇ ಪ್ರಶ್ನೆ, ನವಿಲು ತೀರ್ಥ ಬಳಿ ಯಾವ ನದಿಗೆ ಅಣೆಕಟ್ಟನ್ನು ಕಟ್ಟಿದ್ದಾರೆ? ಆಪ್ಷನ್ ಎ ಮಲಪ್ರಭಾ, ಆಪ್ಷನ್ ಸಿ ಮಾರ್ಕಂಡೇಯ, ಆಪ್ಷನ್ ಬಿ ಘಟಪ್ರಭಾ, ಆಪ್ಷನ್ ಡಿ ಹಿರಣ್ಯಕೇಶಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಮಲಪ್ರಭಾ ನದಿಗೆ ನವಿಲು ತೀರ್ಥ ಅಣೆಕಟ್ಟನ್ನು ಕಟ್ಟಲಾಗಿದೆ. ಪ್ರಶ್ನೆ 3, ಮಾದಕ ದ್ರವ್ಯ ಮತ್ತು ಆಕ್ರಮಣ ಕಳ್ಳ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಆಪ್ಷನ್ ಸರಿಯಾದ ಉತ್ತರ ಬಿ ಜೂನ್ 26. ಹಾಗೆ 4ನೇ ಪ್ರಶ್ನೆ, ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು? ಆಪ್ಷನ್ ಬಿ ಎಸ್.ಎಂ. ಕೃಷ್ಣ ಅವರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಆಗಿದ್ದರು. ಹಾಗೆ 5ನೇ ಪ್ರಶ್ನೆ, ಮಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಸರಿಯಾದ ಉತ್ತರ ಆಪ್ಷನ್ ಸಿ ಶಿವಮೊಗ್ಗ. ಹಾಗೆ 6ನೇ ಪ್ರಶ್ನೆ, ಇಂಗದಾಳು ಗ್ರಾಮದ ಗಣಿ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಸರಿಯಾದ ಉತ್ತರ ಆಪ್ಷನ್ ಎ ಚಿತ್ರದುರ್ಗ. 7ನೇ ಪ್ರಶ್ನೆ, ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಬಿಜಾಪುರ. ಹಾಗೆ 8ನೇ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ, ಒಂದು ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗಳಿಗೆ ಸಮ? ಸರಿಯಾದ ಉತ್ತರ ಆಪ್ಷನ್ ಡಿ 746 ವ್ಯಾಟ್ಗಳಿಗೆ ಸಮವಾಗಿರುತ್ತೆ. ಹಾಗೆ 9ನೇ ಪ್ರಶ್ನೆ, ಕರ್ನಾಟಕ ಕೇಸರಿ ಎಂದು ಹೆಸರಾದ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾಧರ್ ರಾವ್ ದೇಶಪಾಂಡೆ. 10ನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಯಾವ ರೀತಿ ಅಂತ ಕೇಳಿದ್ದಾರೆ ಅಂತ ನೋಡೋಣ. ಪ್ರಶ್ನೆ 10, ತಲೆದಂಡ ಎಂಬ ನಾಟಕ ಕರ್ತೃ ಯಾರು? ಆಪ್ಷನ್ ಬಿ ಗಿರೀಶ್ ಕಾರ್ನಾಡ್. ಹಾಗೆ 11ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅತಿ ಹಗುರವಾದ ಅನಿಲ ಯಾವುದು? ಆಪ್ಷನ್ ಎ ಜಲಜನಕ, ಆಪ್ಷನ್ ಬಿ ಸಾರಜನಕ, ಆಪ್ಷನ್ ಸಿ ಫ್ಲೋರಿನ್, ಆಪ್ಷನ್ ಡಿ ಆಮ್ಲಜನಕ. ಸರಿಯಾದ ಉತ್ತರ ಆಪ್ಷನ್ ಬಿ ಜಲಜನಕ. ಮುಂದಿನ ಪ್ರಶ್ನೆ 12, ಈ ಕೆಳಗಿನಲ್ಲಿ ಯಾವುದು ಸರಿಯಲ್ಲ? ಎ ವರ್ಡ್ ಡಾಕ್ಯುಮೆಂಟ್ ಡಾಕ್ಸ್, ಬಿ ಧ್ವನಿ MP3, ಸಿ ಪವರ್ ಪಾಯಿಂಟ್ PPTX, ಆಪ್ಷನ್ ಡಿ ಎಕ್ಸೆಲ್. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಎಕ್ಸೆಲ್. ಇವು ಮೂರು ಸರಿಯಾಗಿದೆ. ಎಕ್ಸೆಲ್ ಅನ್ನೋದು ತಪ್ಪಾಗಿದೆ. ಹಾಗೆ 13ನೇ ಪ್ರಶ್ನೆ, ಶಿಕ್ಷ ಮಂಜುಗಡ್ಡೆ ಎಂದರೇನು? ಸೂಕ್ಷ್ಮ ಮಂಜುಗಡ್ಡೆ ಎಂದರೇನು? ಆಪ್ಷನ್ ಎ ಘನ ಇಂಗಾಲದ ಡೈಆಕ್ಸೈಡ್. ಹಾಗೆ 14ನೇ ಪ್ರಶ್ನೆ, ಸಂವಿಧಾನದ 9ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಬಿ ಭೂ ಸುಧಾರಣೆಗೆ ಸಂಬಂಧಿಸಿದೆ. ಹಾಗೆ 15ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಹಳದಿ ಕ್ರಾಂತಿಯು ಮಟ್ಟಿಗೆ ಸರಿಯಾದ ಉತ್ತರ ಅಲ್ಲ. ಹಾಗೆ 16ನೇ ಪ್ರಶ್ನೆ,
ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಭ್ರಷ್ಟಾಚಾರ ರಹಿತ. ಇದು ಸರಿಯಾದ ಉತ್ತರ ಅಲ್ಲ. ಹಾಗೆ 17ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಉತ್ತರ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ ಜಿಗ್ರು ಸರಿಯಾದ ಉತ್ತರ ಇರುತ್ತೆ. ಹಾಗೆ ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆಯಲ್ಲ ಅಂತ ಕೇಳಿದ್ದಾರೆ. ದ್ರಾವಿಡ ಭಾಷೆಯಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಮರಾಠಿ ಭಾಷೆಯು ದ್ರಾವಿಡ ಭಾಷೆಯಲ್ಲ. ಹಾಗೆ 19ನೇ ಪ್ರಶ್ನೆ, ತಾರಾಪುರ್ ಅಣುಶಕ್ತಿ ಸ್ಥಾವರ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಜಿಲ್ಲೆಯಲ್ಲಿದೆ. ಹಾಗೆ ಮುಂದಿನ ಪ್ರಶ್ನೆ 20, ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ್ದು ಅಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಗೌರವ. ಇದು ಸರಿಯಾದ ಉತ್ತರ ಅಲ್ಲ. 21ನೇ ಪ್ರಶ್ನೆ, ರಾಜ್ಯ ತುರ್ತು ಪರಿಸ್ಥಿತಿ ಯಾವುದಕ್ಕೆ ಸಂಬಂಧಿಸಿದ್ದು? ಇದು ಸರಿಯಾದ ಉತ್ತರ ಆಪ್ಷನ್ ಬಿ 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಾಗಿದೆ. ಹಾಗೆ ಮುಂದಿನ ಪ್ರಶ್ನೆ 22, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ ಸರಿಯಾಗಿದೆ. ಹಾಗೆ ಮುಂದಿನ ಪ್ರಶ್ನೆ 23, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ? ಆಪ್ಷನ್ ಎ ಈಜಿಪ್ಟ್ ಕೈರೋ ಸರಿಯಾಗಿಲ್ಲ. ಹಾಗೆ 24ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೀರಾವರಿಯು ಕೇಂದ್ರ ಪಟ್ಟಿಯಲ್ಲಿಲ್ಲ. ಹಾಗೆ 25ನೇ ಪ್ರಶ್ನೆ, ಭಾರತ ಸಂವಿಧಾನ 371J ವಿಧಿಯು ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಕೇಳಿದ್ದಾರೆ. 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಯಾಣ ಕರ್ನಾಟಕಕ್ಕೆ ಸಂವಿಧಾನದ 371J ವಿಧಿ ಸಂಬಂಧಿಸಿದ್ದು. ಹಾಗೆ ಮುಂದಿನ ಪ್ರಶ್ನೆ 26, ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಹಾಗೆ 27ನೇ ಪ್ರಶ್ನೆ ನೋಡೋಣ. 29ನೇ ಪ್ರಶ್ನೆ, LCDಯನ್ನು ವಿಸ್ತರಿಸಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೋ. ಹಾಗೆ 30ನೇ ಪ್ರಶ್ನೆ, ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಆಪ್ಷನ್ ಎ ಮೈಸೂರು. ಹಾಗೆ 31ನೇ ಪ್ರಶ್ನೆ, ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ? ಕರ್ನಾಟಕದ ಮಾರ್ಟಿನ್ ಲೂಥರ್ ಆಪ್ಷನ್ ಎ ಬಸವಣ್ಣವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯುತ್ತಾರೆ. ಹಾಗೆ ಮುಂದಿನ ಪ್ರಶ್ನೆ 32ನೇ ಪ್ರಶ್ನೆ, ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಯಾರು? ಆಪ್ಷನ್ ಬಿ ಅಭಯ್ ಶ್ರೀನಿವಾಸ್ ಓಂಕಾರ್. 33ನೇ ಪ್ರಶ್ನೆ, ಮೈ ಕಂಟ್ರಿ ಮೈ ಲೈಫ್ ಈ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದರೆ ಆಪ್ಷನ್ ಬಿ ಕೆ.ಎಲ್. ಅಡ್ವಾಣಿ. ಹಾಗೆ ಮುಂದಿನ ಪ್ರಶ್ನೆ 34, ಗದುಗಿನ ಭಾರತವನ್ನು ರಚಿಸಿದವರು ಯಾರು? ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಕುಮಾರವ್ಯಾಸ. ಹಾಗೆ 35ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದರೆ ಯಾವುದು ಸರಿ? ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿದೆ. ಹಾಗೆ ಮುಂದಿನ ಪ್ರಶ್ನೆ 36ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ?
ಸರಿ ಇಲ್ಲ ಅಂತ ಕೇಳಿದ್ದಾರೆ. ಪ್ರಶ್ನೆಯನ್ನು ಸರಿಯಾಗಿ ನೋಡ್ಕೋಬೇಕು. ಆಪ್ಷನ್ ಡಿ ಸ್ಪೇನ್ ಇದು ಸರಿಯಾದಲ್ಲ. ಹಾಗೆ 37ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರಥಮ ಬ್ಯಾಂಕ್ ಆರಂಭವಾದ ಸ್ಥಳ ಆಪ್ಷನ್ ಬಿ ಚಿತ್ರದುರ್ಗದಲ್ಲಿ ಮೊದಲು ಪ್ರಾರಂಭವಾಯಿತು. ಹಾಗೆ ಮುಂದಿನ ಪ್ರಶ್ನೆ 38 ಪ್ರಶ್ನೆ ನೋಡಿ. 25,000 ರೂಪಾಯಿ ಅಸಲಿ 4% ವಾರ್ಷಿಕ ಬಡ್ಡಿ ದರದಂತೆ 2 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 2,000. ಹಾಗೆ 39ನೇ ಪ್ರಶ್ನೆ, 65 ಪ್ಲಸ್ ಬಾರ್ ರೂಟ್ = 83. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ 324. ಹಾಗೆ 40ನೇ ಪ್ರಶ್ನೆ, 9 ಕ್ಯೂಬ್ ಎಕ್ಸ್ 9 ಸ್ಕ್ವೇರ್ ಎಕ್ಸ್ 9 - 5 9 ಸ್ಕ್ವೇರ್ ಎಕ್ಸ್ 9 ಕ್ಯೂಬ್ ಎಕ್ಸ್ 9 - 1 ಎಕ್ಸ್ 9 - 4 ? ಇಲ್ಲಿ ಸರಿಯಾದ ಉತ್ತರ ಯಾವುದು ನೋಡಿ. ಆಪ್ಷನ್ ಬಿ 1 ಮಾತ್ರ ಸರಿಯಾದ ಉತ್ತರ ಆಗಿದೆ. ಹಾಗೆ 40ನೇ ಪ್ರಶ್ನೆ, ತೇಜಸ್ ಎಂಬುದು ಒಂದು ಆಪ್ಷನ್ ಸಿ ಯುದ್ಧ ವಿಮಾನವಾಗಿದೆ. ಹಾಗೆ 32ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಿಲ್ಲ? ಆಪ್ಷನ್ ಡಿ ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ತುಮಕೂರು ಸಂಪರ್ಕವನ್ನು ಹೊಂದಿಲ್ಲ. ಇದು ಸರಿಯಾದ ಉತ್ತರ ಆಗಿಲ್ಲ. ಇವು 3 ಸರಿಯಾದ ಉತ್ತರ. 43ನೇ ಪ್ರಶ್ನೆ, ಓಯಿನಾಲಜಿ ಎಂದರೇನು? 43ನೇ ಪ್ರಶ್ನೆ, ಓಯಿನಾಲಜಿ ಎಂದರೇನು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ವೈನ್ ಅಂದರೆ ಮದಿರೆ, ವೈನ್ ತಯಾರಿಕಾ ಅಧ್ಯಯನವಾಗಿದೆ. ಹಾಗೆ 44ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವನ? ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ ಸರಿಯಾಗಿದೆ. ಮುಂದಿನ ಪ್ರಶ್ನೆ 45, ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ NSE ಎಲ್ಲಿದೆ ಅಂತ ಕೇಳಿದ್ದಾರೆ. NSE 45ನೇ ಪ್ರಶ್ನೆ, ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಎಲ್ಲಿದೆ? ಆಪ್ಷನ್ ಬಿ ಮುಂಬೈನಲ್ಲಿದೆ. ಹಾಗೆ 46ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕೃಷ್ಣಾ ನದಿಯ ಉಪನದಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ ಸರಿಯಾದ ಉಪನದಿಗಳಾಗಿವೆ ಕೃಷ್ಣಾ ನದಿಗೆ. ಹಾಗೆ 47ನೇ ಪ್ರಶ್ನೆ, ದಾಲ್ ಸರೋವರ ಎಲ್ಲಿದೆ? ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ 48, ಕಾವೇರಿ ನದಿ ನೀರು ಹಂಚಿಕೆ ಸಮಸ್ಯೆ ಇರುವ ಇವುಗಳಲ್ಲಿ ಮಧ್ಯಸ್ಥಿಕೆ ಯಾವುದು ಅಂತ ಕೇಳಿದ್ದಾರೆ. ಇವುಗಳ ಮಧ್ಯೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ. ಕಾವೇರಿ ನದಿ ನೀರಿನ ಹಂಚಿಕೆಯ ಸಮಸ್ಯೆಗಳಾಗಿವೆ ರಾಜ್ಯಗಳಾಗಿರುವುದರಿಂದ ಇವು ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ. ಹಾಗೆ 49ನೇ ಪ್ರಶ್ನೆ, ಉದಯವಾಗಲಿ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಬರೆದವರು ಯಾರು? ಈ ಸರಿಯಾದ ಉತ್ತರ ಆಪ್ಷನ್ ಬಿ ಹುಯಿಗೋಳ್ ನಾರಾಯಣರಾವ್. ಹಾಗೆ 50ನೇ ಪ್ರಶ್ನೆ, ಕರ್ನಾಟಕದ ಕುಲಪುರೋಹಿತರು ಯಾರು? ಆಪ್ಷನ್ ಎ ಆಲೂರು ವೆಂಕಟರಾಯರು. ಹಾಗೆ 51ನೇ ಪ್ರಶ್ನೆ, 2020 ಜನವರಿ 27ರಂದು ವಿಧಾನ ಪರಿಷತ್ತನ್ನು ರದ್ದುಗೊಳಿಸಿದ ರಾಜ್ಯ ಯಾವುದು? ಆಪ್ಷನ್ ಸಿ ಆಂಧ್ರ ಪ್ರದೇಶ. ಹಾಗೆ 50ನೇ ಪ್ರಶ್ನೆ, ಕೋವಿಡ್-19 ವಿರುದ್ಧ ಹೋರಾಟಕ್ಕಾಗಿ ಕೇಂದ್ರ ಸರ್ಕಾರ ಯಾವ ನಿಧಿಯನ್ನು ಸ್ಥಾಪಿಸಿದೆ? ಈ ಸರಿಯಾದ ಉತ್ತರ ಆಪ್ಷನ್ ಬಿ PM ಕೇರ್ಸ್ ಫಂಡ್ ನಿಧಿಯನ್ನು ಸ್ಥಾಪಿಸಿದೆ. ಹಾಗೆ ಮುಂದಿನ ಪ್ರಶ್ನೆ 53ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಶೇಕಡಾವಾರು ಹೆಚ್ಚು ಇಂಗಾಲ ಅಥವಾ
ಅನಿಲವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅರ್ಥಸೈಂಟನ್ನು ಹೊಂದಿದೆ. ಹಾಗೆ 54ನೇ ಪ್ರಶ್ನೆ, ಸತೀಶ್ ಧವನ್ ಉಪಗ್ರಹ ಉಡಾವಣೆ ಕೇಂದ್ರ ಎಲ್ಲಿದೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಹರಿಕೋಟಾ. ಹಾಗೆ 55ನೇ ಪ್ರಶ್ನೆ, ಈ ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ ಅಂತ ಕೇಳಿದರೆ ಅಥವಾ ಹೊಂದಿಲ್ಲ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ, ಪಾಕಿಸ್ತಾನವನ್ನು ಈ ರಾಜ್ಯಗಳು ಹಂಚಿಕೊಂಡಿಲ್ಲ. ಹಾಗೆ 56ನೇ ಪ್ರಶ್ನೆ, ಮಜುಲಿ ದ್ವೀಪ ಇರುವ ನದಿ ಯಾವುದು? ಮಜುಲಿ ದ್ವೀಪ ಇರುವ ನದಿ ಯಾವುದು ಅಂತ ಕೇಳಿದರೆ 56ನೇ ಪ್ರಶ್ನೆ ಆಪ್ಷನ್ ಸಿ ಬ್ರಹ್ಮಪುತ್ರ. ಹಾಗೆ ಮುಂದಿನ ಪ್ರಶ್ನೆ 57, ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆಯಾಗಿದೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. ಹಾಗೆ 58ನೇ ಪ್ರಶ್ನೆ, ಮೊದಲು 10 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 129. ಹಾಗೆ 59ನೇ ಪ್ರಶ್ನೆ, ಒಂದು ವೃತ್ತದ ತ್ರಿಜ್ಯವನ್ನು ತ್ರಿಗುಣಗೊಳಿಸಿದಾಗ ವೃತ್ತದ ವಿಸ್ತೀರ್ಣವು ಎಷ್ಟು ಹೆಚ್ಚಾಗುತ್ತದೆ ಅಂತ ಕೇಳಿದ್ದಾರೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 200 ಡಿಗ್ರಿ 200%. ಹಾಗೆ 60ನೇ ಪ್ರಶ್ನೆ, ಭಾರತವು ಒಂದು ಮಿಶ್ರ ಅರ್ಥವ್ಯವಸ್ಥೆಯನ್ನು ಹೊಂದಿದೆ. ಹಾಗೆ 61ನೇ ಪ್ರಶ್ನೆ, ಗೌತಮ ಬುದ್ಧನ ಇನ್ನೊಂದು ಹೆಸರು ಆಪ್ಷನ್ ಸಿ ಸಿದ್ಧಾರ್ಥ. 62ನೇ ಪ್ರಶ್ನೆ, ಔರಂಗಜೇಬನ ಪೂರ್ಣ ಹೆಸರು ಏನು? ಆಪ್ಷನ್ ಎ ಮುಯಿಜ್-ಉದ್-ದಿನ್ ಮೊಹಮ್ಮದ್ ಔರಂಗಜೇಬ್. ಇದು ಸರಿಯಾದ ಉತ್ತರ. ಹಾಗೆ 63ನೇ ಪ್ರಶ್ನೆ, ಅಲಹಾಬಾದಿನ ಕುಂಭಮೇಳ ಜಾತ್ರೆಯನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ ರಾಜ ಯಾರು ಅಂತ ಕೇಳಿದ್ದಾರೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಹರ್ಷವರ್ಧನ. ಹಾಗೆ 64ನೇ ಪ್ರಶ್ನೆ, ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥನು ಯಾರಾಗಿದ್ದರು ಅಂತ ಕೇಳಿದ್ದಾರೆ? 64ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರಾಮಿಣಿ. ಮುಂದಿನ ಪ್ರಶ್ನೆ 65, ದಸರಾ ಹಬ್ಬವನ್ನು ಕರ್ನಾಟಕ ರಾಜ್ಯದ ನಾಡ ಹಬ್ಬವಾಗಿ ಘೋಷಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಆಲೂರು ವೆಂಕಟರಾವ್. ಹಾಗೆ 66ರ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಆಪ್ಷನ್ ಡಿ ಕ್ರಿಸ್ತಶಕ 1336ರಲ್ಲಿ. ಮುಂದಿನ ಪ್ರಶ್ನೆ 67, ಮೈಸೂರು ಒಡೆಯರ ರಾಜ್ಯ ಕುಟುಂಬ ಈ ಕೆಳಗಿನ ಯಾವ ರಾಜಮನೆತನಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಯದುವಂಶ. ಹಾಗೆ 68ನೇ ಪ್ರಶ್ನೆ, ಸ್ವಾತಂತ್ರ್ಯ ನಂತರ ಭಾರತೀಯ ಸೈನ್ಯ ವಶಪಡಿಸಿಕೊಂಡ ಮೊದಲ ಪ್ರಾಂತ್ಯ ಅಥವಾ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಹೈದರಾಬಾದ್. ಹಾಗೆ 69ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ WC ಬ್ಯಾನರ್ಜಿ. ಹಾಗೆ 70ನೇ ಪ್ರಶ್ನೆ, ಸ್ವರಾಜ್ ಎಂಬ ಶಬ್ದವನ್ನು ಬಳಸಿದ ಮೊದಲ ಭಾರತೀಯ ಯಾರು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಾದಾಬಾಯಿ ನವರೋಜಿ. ಮುಂದಿನ ಪ್ರಶ್ನೆ 71, ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆ ತಾಪಮಾನವು ಏನಾಗುತ್ತದೆ ಅಂತ ಕೇಳಿದ್ದಾರೆ? ಮೇಲಕ್ಕೆ ಹೋದಂತೆ ವಾತಾವರಣದಲ್ಲಿ ಕಡಿಮೆಯಾಗುತ್ತದೆ. 72ನೇ ಪ್ರಶ್ನೆ, ಬಟ್ಟೆ ಅಥವಾ ಜವಳಿ ಉದ್ಯಮಕ್ಕೆ ಪ್ರಮುಖವಾದ ಕೇಂದ್ರ ಯಾವುದು ಅಂತ ಕೇಳಿದ್ದಾರೆ? ಪ್ರಮುಖವಾದ ಕೇಂದ್ರ ಆಪ್ಷನ್ ಎ ಸೂರತ್. 73ನೇ ಪ್ರಶ್ನೆ, ಕದಂಬ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಬನವಾಸಿ. ಹಾಗೆ ಮುಂದಿನ ಪ್ರಶ್ನೆ 73,
ಜಗತ್ತಿನ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಸಿಯಾಚಿನ್. ಸರಿಯಾದ ಉತ್ತರ ಸಿಯಾಚಿನ್. 75ನೇ ಪ್ರಶ್ನೆ, ಲಡಾಖ್ ಒಂದು ಡ್ಯಾಶ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ತಂಪಾದ ಭೂಮಿಯಾಗಿದೆ. ಲಡಾಖ್ ಒಂದು ತಂಪಾದ ಮರುಭೂಮಿ. ಮುಂದಿನ ಪ್ರಶ್ನೆ 76. ಸಿಡ್ಬಿ ಅನ್ನು ವಿಸ್ತರಿಸಿ, ಅಂದರೆ CIDBI ಅನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಮುಂದಿನ ಪ್ರಶ್ನೆ 77. ಕೋಕ್ ಮತ್ತು ಪೆಪ್ಸಿಯಂತಹ ತಂಪಾದ ಪಾನೀಯಗಳಲ್ಲಿ ಇರುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗಾಲ ಡೈಆಕ್ಸೈಡ್ ಇರುತ್ತದೆ. ಮುಂದಿನ ಪ್ರಶ್ನೆ 78. ಪ್ರಥಮ ಬಾರಿಗೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸುವವರು ಯಾರು? ಪ್ರಥಮ ಬಾರಿಗೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದವರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಾದಾಬಾಯಿ ನವರೋಜಿ. ಮುಂದಿನ ಪ್ರಶ್ನೆ 79. ರಾಫೆಲ್ ವಿಮಾನ ತಯಾರಿಕೆಯನ್ನು ಮಾಡುವ ಡೆಸಾಲ್ಟ್ ಎಂಬ ಸಂಸ್ಥೆಯನ್ನು ಯಾವ ದೇಶದಲ್ಲಿದೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಫ್ರಾನ್ಸ್. ಮುಂದಿನ ಪ್ರಶ್ನೆ 80. ಸುಂದರ್ಬನ್ ಅರಣ್ಯವು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇಲ್ಲಿ ಸರಿಯಾದ ಉತ್ತರ ಸಿ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ 81. ಈ ಕೆಳಗಿನ ಯಾವ ಬೆಳೆಯನ್ನು ಬೆಳೆಯಲು ನೀರನ್ನು ತಡೆಹಿಡಿಯುವಿಕೆ ಅವಶ್ಯಕವಾಗಿದೆ? ಈ ಕೆಳಗಿನ ಯಾವ ಬೆಳೆಯನ್ನು ಬೆಳೆಯಲು ನೀರನ್ನು ತಡೆಹಿಡಿಯುವಿಕೆ ಅವಶ್ಯಕವಾಗಿದೆ? ಯಾವ ಬೆಳೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಕಿ ನೀರನ್ನು ಹೆಚ್ಚಾಗಿ ತಡೆಹಿಡಿಯುತ್ತದೆ. 32ನೇ ಪ್ರಶ್ನೆ, ಎಲ್ಲ ಅಥವಾ ಪೂರ್ಣ ಸಮಾಜವು ಎದುರಿಸುತ್ತಿರುವ ಮುಖ್ಯ ಆರ್ಥಿಕ ಸಮಸ್ಯೆ ಏನಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಸಮಾನತೆ. ಮುಂದಿನ ಪ್ರಶ್ನೆ 83. ಕನಿಷ್ಠ ಬೆಂಬಲ ಬೆಲೆ ಎಂದರೇನು? ಉತ್ತರ ಆಪ್ಷನ್ ಬಿ ಹೆಚ್ಚುವರಿ. ಮುಂದಿನ ಪ್ರಶ್ನೆ 84. ಬಂಡವಾಳ ಸಾಹಿತ್ಯ ಎಂದರೇನು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಬಂಡವಾಳದ ಸರಕುಗಳ ಮೇಲೆ ಖಾಸಗಿ ಸ್ವಾಮ್ಯದ ಮಾಲೀಕತ್ವ. ಮುಂದಿನ ಪ್ರಶ್ನೆ 85. ಬಂಡವಾಳದ ಹಿಂತೆಗೆತದ ಎಂದರೇನು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಬಂಡವಾಳ ಸ್ವೀಕೃತಿ. ಮುಂದಿನ ಪ್ರಶ್ನೆ 86. ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತ ಕಡಿಮೆಯಾಗಲು ಕಾರಣ ಏನಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ. 87ನೇ ಪ್ರಶ್ನೆ, ಶುದ್ಧ ಮಾರುಕಟ್ಟೆ ಆರ್ಥಿಕತೆಯು ಯಾರ ಬಯಕೆಗಳನ್ನು ಇಚ್ಛೆಗಳನ್ನು ಪೂರೈಸುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಗ್ರಾಹಕರು. ಮುಂದಿನ ಪ್ರಶ್ನೆ 88. ಸಂಪನ್ಮೂಲ ಎಂದರೇನು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 88ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಕು ಮತ್ತು ಸೇವೆಗಳು. ಮುಂದಿನ ಪ್ರಶ್ನೆ 89. HYPP ಎಂದರೇನು? ಸರಿಯಾದ ಉತ್ತರ ಆಪ್ಷನ್ ಸಿ ಹೈ ಲಿಕ್ವಿಡಿಂಗ್ ವೆರೈಟೀಸ್ ಪ್ರೋಗ್ರಾಮ್. 90ನೇ ಪ್ರಶ್ನೆ, ಒಂದು ಶಾಲೆಯಲ್ಲಿ ಮಕ್ಕಳ ದಾಖಲಾತಿಯು 1800 ರಿಂದ 2016ಕ್ಕೆ ಇರುತ್ತದೆ. ಹಾಗಾದರೆ ದಾಖಲಾತಿಯಲ್ಲಿ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 12%. ಮುಂದಿನ ಪ್ರಶ್ನೆ 91. ನೇರ ತೆರಿಗೆಯನ್ನು ಈ ಕೆಳಗಿನ ಯಾವುದ್ರ ಮೇಲೆ ವಿಧಿಸುತ್ತಾರೆ? ನೇರ ತೆರಿಗೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ವ್ಯಕ್ತಿಗತವಾಗಿ ಮತ್ತು ಕಾರ್ಪೊರೇಷನ್ಗಳು. ಮುಂದಿನ ಪ್ರಶ್ನೆ 82. ಒಂದು ಕ್ರಿಕೆಟ್ ತರಬೇತಿ ಶಿಬಿರದಲ್ಲಿರುವ 1200 ಮಕ್ಕಳಲ್ಲಿ 900 ಮಕ್ಕಳು ಆಯ್ಕೆಯಾಗುತ್ತಾರೆ. ಹಾಗಾದರೆ ಆಯ್ಕೆಯಾದ ಮಕ್ಕಳು ಮತ್ತು ಒಟ್ಟು ಮಕ್ಕಳ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ.
ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 1:4. 1:4. ಹಾಗೆ ಮುಂದಿನ ಪ್ರಶ್ನೆ 93. ಇಂಗ್ಲೆಂಡನ್ನು ENGLAND ಅನ್ನು 1, 2, 3, 4, 5, 6 ಮತ್ತು ಫ್ರಾನ್ಸ್ ಅನ್ನು 7, 8, 5, 2, 9 ಎಂದು ಬರೆದಿದ್ದಾರೆ. ಹಾಗಾದರೆ ಗ್ರೀಸ್ ಅನ್ನು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 38, 11, 91 ಇದು ಸರಿಯಾದ ಉತ್ತರ. ಹಾಗೆ ಮುಂದಿನ ಪ್ರಶ್ನೆ 94. ರಾಕೇಶನು ಒಂದು ಟಿವಿಯನ್ನು 5,000 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದ 250 ರೂಪಾಯಿ ಅನ್ನು ಅದರ ಸಾಗಾಣಿಕೆಗೆ ಕೊಟ್ಟಿರುತ್ತಾನೆ. ಅನಂತರ ರಾಕೇಶನು ಅದನ್ನು 5,075ಕ್ಕೆ ಮಾರುತ್ತಾನೆ. ಹಾಗಾದರೆ ರಾಕೇಶನಿಗೆ ಆದ ಲಾಭ ಅಥವಾ ನಷ್ಟ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 3.33% ನಷ್ಟ ಆಗಿರುತ್ತದೆ. ಹಾಗೆ 95ನೇ ಪ್ರಶ್ನೆ. ಈ ರೇಖಾಚಿತ್ರದಲ್ಲಿ ಬೇಕಾಗಿರುವ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 22 ಸಂಖ್ಯೆ ಆಗುತ್ತದೆ. ಮುಂದಿನ ಪ್ರಶ್ನೆ 96. ಒಂದು ವೇಳೆ x √100 ಆದರೆ x3 + x2 / x ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 110 ಇಲ್ಲಿ ಬೆಲೆಯಾಗಿರುತ್ತದೆ. ಹಾಗೆ 97ನೇ ಪ್ರಶ್ನೆ. ಬಸ್ಸು, ಸ್ಕೂಟರ್, ಸಾಗಣೆ ಇವುಗಳಲ್ಲಿ ನಡುವಿನ ಸಂಬಂಧ ಈ ಕೆಳಗಿನ ಯಾವ ವೇನ್ ರೇಖಾಚಿತ್ರದಲ್ಲಿ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಅಥವಾ ಪ್ರತಿಬಿಂಬಿಸುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಇದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 98. ಕರ್ನಾಟಕದಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕನ್ನು ಸ್ಥಾಪಿಸಬೇಕೆಂದಿರುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ರಾಣಿಬೆನ್ನೂರು. ಮುಂದಿನ ಪ್ರಶ್ನೆ 99. ICC 2019 ಸ್ಪಿರಿಟ್ ಆಫ್ ಕ್ರಿಕೆಟ್ ಪ್ರಶಸ್ತಿ ಪಡೆದವರು ಯಾರಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿರಾಟ್ ಕೊಹ್ಲಿ 2019ರಲ್ಲಿ ICC ಸ್ಪಿರಿಟ್ ಆಫ್ ಕ್ರಿಕೆಟ್ ಅನ್ನು ಪಡೆದಿದ್ದಾರೆ. ಮುಂದಿನ ಪ್ರಶ್ನೆ ಸ್ವಚ್ಛ ಭಾರತ್ ಮಿಷನ್ ಯಾವ ಸಂಸ್ಥೆಗಳನ್ನು ಒಳಗೊಂಡಿದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ ಸರಿಯಾದ ಉತ್ತರ ಆಗಿರುತ್ತೆ. ಸ್ವಚ್ಛ ಭಾರತ್ ಮಿಷನ್ಕ್ಕೆ ಅಂಶಗಳಾಗಿರ್ತವೆ. ಇಷ್ಟು 2020 ಕ್ವಶನ್ ಪೇಪರ್ ಆಗಿರುತ್ತದೆ. ಹಾಗೆ ಉತ್ತರ ಸಹ ನಾನು ನಿಮಗೆ ಹೇಳಿದ್ದೀನಿ. ಹಾಗೆ ಇಲ್ಲೂ ಸಹ ಇದೆ, ನೀವು ಸರಿಯಾಗಿ ನೋಡ್ಕೊಳ್ಳಿ. ಇಷ್ಟು ಉತ್ತರಗಳಾಗಿರುತ್ತವೆ. ಇದು 2020 ಕ್ವಶನ್ ಪೇಪರ್. ಇದೇ ರೀತಿ ಹೊಸ ವಿಡಿಯೋಗಳು ನಮ್ಮ ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.